4ನೇ ನಂಬರ್ಗೆ ಬರೋಣ. ಹಾ. 4, 13, 22, 31 ಹ್ಮ್. ಈ ಸಂಖ್ಯೆಯಲ್ಲಿ ಹುಟ್ಟಿರ್ತಕ್ಕಂಥವ್ರನ್ನ ನಾವೇನಂತ ಕರಿಬೋದು ಅಂದ್ರೆ ಮಾತಾ ಪಿತಾ ಗುರು ದೈವ ಅಂತ. 4th ಪ್ಲೇಸ್ ಅಲ್ವಾ? ಹ್ಮ್. ಮಾತಾ ಪಿತಾ ಗುರು ದೈವ. ದೈವ ಅಂದಿದ ತಕ್ಷಣ ದೇವತಾ ಪುರುಷರಾಗ್ಬೋದು, ಸ್ತ್ರೀ ಸ್ತ್ರೀ ಆಗ್ಬೋದು ಆಗ್ಬೋದು. ಅಷ್ಟೇ. ದೇವತಾ ಪುರುಷ, ದೇವತಾ ಮನುಷ್ಯ ಅಂತಾರಲ್ಲ ಹ್ಮ್. ಅದು ಆಗ್ಬೋದು. ಆಗ ದೇವತಾ ಮನುಷ್ಯರು ಆಗ್ತಕ್ಕಂಥ ಯೋಗಗಳು 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟೋರ್ಗೆ ಇದೆ. ಹ್ಮ್. ಬಟ್ ದೇವತಾ ಮನುಷ್ಯ ಅಂದ್ರೆ ಎಷ್ಟು ಕಷ್ಟ, ಎಷ್ಟು ರಿಸ್ಕು ಇದೆ ಅಲ್ಲ. ನಿಜ ತಾನೆ? ಹ್ಮ್. ಕೆಟ್ಟವನಾಗ್ಬಿಡೋದು ಈಸಿ ರೀ. ಕರೆಕ್ಟ್. ಹೌದು ಹೌದು. ಕೆಟ್ಟವನಾಗೋದು ಏನಿಲ್ಲ, ಒಂದ್ 2 ಮಾತು ಮಾತಾಡ್ಬಿಟ್ರೆ ಸಾಕು, ಫೋನಲ್ಲಿ ಬೈದ್ಬಿಟ್ರೆ ಸಾಕು, 2 ಮೆಸೇಜ್ ಮಾತಾಡಿದ್ರೆ ಸಾಕು, ಮುಗ್ದೋಯ್ತು. ಬಟ್ ದೇವತಾ ಮನುಷ್ಯ ಆಗೋದಕ್ಕೆ ಟೈಮ್ ಬೇಕು, ಕರೆಕ್ಟ್. ಟೈಮ್ ಬೇಕು, ಪೇಷನ್ಸು ಬೇಕು. ಹ್ಮ್. ಗುಡ್ ಲಿಸ್ನರ್ ಇಸ್ ಆಲ್ವೇಸ್ ಎ ಗುಡ್ ಟೀಚರ್ ಅಂತಾರಲ್ಲ. ಹ್ಮ್. ಆಲ್ವೇಸ್ ಎ ಲಿಸ್ನರ್ ಇಸ್ ಎ ಗುಡ್ ಟೀಚರ್, ಆಲ್ವೇಸ್ ಎ ಲಿಸ್ನರ್ ಇಸ್ ಎ ಗುಡ್ ಟೀಚರ್ ಅಂದಾಗೆ ಹ್ಮ್. ಆ ರಿಸೀವಿಂಗ್ ಜಾಸ್ತಿ ಬೇಕು. ಹ್ಮ್. ಆ ರಿಸೀವಿಂಗ್ ಈ ತಾರೀಕಲ್ಲಿ ಹುಟ್ಟೋರ್ಗೆ ಬಂದ್ಬಿಡ್ತು ಅಂದ್ರೆ 4 ಅಂತ ಹೇಳಿದೀವಲ್ಲ, 4 ಡೈರೆಕ್ಷನ್, ಆಕ್ಚುಲಿ 8 ಡೈರೆಕ್ಷನ್ ಇದೆ ಅಂತ ಇಟ್ಕೊಳ್ಳಿ. ಬಟ್ ಮೈನ್ ಡೈರೆಕ್ಷನ್ ಇಸ್ ಈಸ್ಟ್ ವೆಸ್ಟ್ ನಾರ್ತ್ ಸೌತ್. ನಾರ್ತ್. ದಟ್ ಈಸ್ ನ್ಯೂಸ್ ಹ್ಮ್. ಅಲ್ವಾ? ನ್ಯೂಸ್. ಆದ್ರಿಂದ ಇವ್ರು ಎಷ್ಟು ಇನ್ಫಾರ್ಮೇಶನ್ ಇವ್ರ ತಲೆ ಒಳಗಡೆ ಇರ್ತದೆ ಅಂದ್ರೆ, ನ್ಯೂಸ್ ಅಂದ್ರೆ ಗೊತ್ತಾಯ್ತಲ್ಲ, ಹೌದು. ನಾರ್ತ್ ಈಸ್ಟ್ ವೆಸ್ಟ್. ವೆಸ್ಟ್ ಸೌತ್, ಆ ತರ ನ್ಯೂಸ್ ಕಲೆಕ್ಟ್ ಮಾಡಿ ದೇವತಾ ಮನುಷ್ಯ ಆಗೋಷ್ಟು ತಲೆ ಒಳಗಡೆ ಇಟ್ಕೊಂಡಿರ್ತಾರೆ ಬ್ರೈನಲ್ಲಿ. ಹ್ಮ್. ಆಮೇಲೆ ನಮ್ಮಲ್ಲಿರೋದು 4 ಬ್ರೈನೆ, ರೈಟು, ಲೆಫ್ಟು, ಫ್ರಂಟು, ಬ್ಯಾಕು, 4 ಬ್ರೈನ್. ಆ ಬ್ರೈನ್ ತಗೊಳ್ಳಿ, 4 ವೇದಗಳು ತಗೊಳ್ಳಿ, 4 ದಿಕ್ಕುಗಳು ತಗೊಳ್ಳಿ, ಇದೆಲ್ಲ ಇವ್ರಿಗೆ ಮೈಗೂಡಿಸ್ಕೊಂಡು ಬಂದಿರುತ್ತೆ. ಇವ್ರನ್ನ ಕರೆಯೋದೇ ನಾವು ರಾಹು ಅಂತ. ರಾಹು ಅಂದ್ರೆ ಹಾವಿನ ಹೆಡೆ, ಕರೆಕ್ಟಾ? ಹಾವಿನ ಹೆಡೆ. ಹಾವು ಮಾತ್ರನೇ ಸೋ ಫ್ಲೆಕ್ಸಿಬಲ್ ಒಂದು ಇದು ಪ್ರಾಣಿ. Reptile. ಪ್ರಾಣಿ ಅಲ್ಲ, ರೆಪ್ಟೈಲ್. ಸೊ ಹಾವು ಎಡೆ ಎತ್ತು ಬಿಡ್ತು ಅಂತ ಇಟ್ಕೊಳ್ಳಿ. ಆ ಹಾವು ಎಡೆ ಎತ್ತರ ನೀವು ಕೈ ನೋಡಿದ್ರಂದ್ರೆ, ತಾಯಿ ಆಶೀರ್ವಾದ ಮಾಡ್ಲಿ ಚೆನ್ನಾಗಿರೋ ಮಗ, ಹ್ಮ್. ತಂದೆ ಆಶೀರ್ವಾದ ಮಾಡ್ಲಿ ಚೆನ್ನಾಗಿರೋ ಮಗ, ದೇವರೇ ಆಗ್ಲಿ ಅಭಯ ಹಸ್ತ. ಹ್ಮ್. ಹಾವಿನ ಹೆಡೆನೂ ಹಂಗೆ. ಅದರಿಂದ ಆಶೀರ್ವಾದ ಮಾಡೋ ಕೈ ತರ ಇವರು ಹ್ಮ್. ಎಷ್ಟೋ ಜನಕ್ಕೆ ಒಳ್ಳೇದು ಮಾಡ್ತಕ್ಕಂಥ ಯೋಗಗಳು ಇವೆಲ್ಲ ಉಂಟು. ಹ್ಮ್. ಹಾವು ಅಂದ್ರೆ ನೋಡಿ, ಎಡೆ ಎತ್ಬಿಟ್ರೆ ಯಾರು ಹೊಡಿಬೇಕು ಅಂತ ಯೋಚನೆ ಮಾಡಲ್ಲ, 90% ಹೊಡಿಯಲ್ಲ. ಹಾ. ನಾಗರಾವಪ್ಪ ಹೊಡಿಬಾರ್ದು, ಅದಕ್ಕೊಂದು ಸೇಕ್ರೆಡ್ ಪೊಸಿಷನ್ ಕೊಟ್ಟಿಟ್ಟಿರ್ತಾರೆ, ಹೋಲಿ ಪೊಸಿಷನ್, ಹೋಲಿ. ಅದರಿಂದ ಆ ಹಾವು ಅನ್ನೋದು ಎಲ್ಲ ದೇವ್ರ ಹತ್ರ ಇರತಕ್ಕಂಥದ್ದೇ. ಒಂದು ದೇವರೇ ಆಗ್ಲಿ ಹಾವನ್ನ ಇಟ್ಕೊಳ್ಳಿರೋ ದೇವ್ರು ಯಾರನ್ನ ತೋರ್ಸಕ್ಕೆ ಆಗಲ್ಲ. ಅದು ಶಿವ ಕತ್ತಲ್ಲಿ ಇಟ್ಕೊಂಡಿರ್ತಾನೆ, ವಿನಾಯಕ ಸೊಂಟಕ್ಕೆ ಸುತ್ಕೊಂಡಿರ್ತಾನೆ, ಹಾವು ಮೇಲೆ ಮಲಗ್ಬಿಟ್ಟಿದ್ದಾನೆ ವಿಷ್ಣು. ಕರೆಕ್ಟ್. ಆಗ ಹಾವುಗೆ ಅಷ್ಟು ಪವರ್, ಅಷ್ಟು ಫ್ಲೆಕ್ಸಿಬಲ್ ಆಗಿ ಇಷ್ಟು ವಿಷಯಗಳನ್ನ, ಇವಾಗ 4 ವೇದ ಅರ್ಧ ಕುಡಿದು ಬಿಟ್ಟಿದ್ದಾರೆ ಸರ್ ಇವರು ಅಂತಾರೆ. ಹ್ಮ್. 4 ವೇದ ಅರ್ಧ ಕುಡಿದು ಬಿಟ್ಟಿದ್ದಾರೆ ಸರ್ ಅಂದ್ರೆ ಅವ್ರಿಗೇನು ಗೌರವ ಸಮಾಜದಲ್ಲಿ? ದೇವರು. ವೇದ ಬ್ರಹ್ಮ ಅನ್ಬಿಡ್ತಾರೆ ಅವ್ರನ್ನ, ಹೌದು. ವೇದ ಬ್ರಹ್ಮ ಅಂತಾರೆ. ಅದೇ ರೀತಿ ಇನ್ನೂ ಒಂದು ಹೇಳ್ತಾರೆ ಕಾಮನ್ ಆಗಿ, ಒಂದು ಸ್ವಂತ ಬುದ್ಧಿ ಇರಬೇಕು, ಇಲ್ಲ 4 ಕಡೆ ಓಡಾಡ್ ಬಂದಿರೋರ್ ಮಾತು ಕೇಳಬೇಕು ಅಂತ. ಹ್ಮ್. ಆಗ 4 ಕಡೆ ಓಡಾಡ್ ಬಂದಿರೋರಿಗೆ ಒಂದು ಎಕ್ಸ್ಪೀರಿಯನ್ಸ್ ಇರ್ತದೆ. ನಾರ್ತ್ ಈಸ್ಟ್ ವೆಸ್ಟ್ ಸೌತ್. 4 ಕಡೆ. ಅದಕ್ಕೆ ಈ 4ನೇ ಸಂಖ್ಯೆಯಲ್ಲಿ ಹುಟ್ಟೋರು ಎಲ್ಲ ಕಡೆ ಓಡಾಡಿರ್ತಾರೆ. ಇವರಂತ ಟ್ರಾವೆಲರ್ನ ನಾವು ನೋಡೋದಕ್ಕೇ ಸಾಧ್ಯ ಇಲ್ಲ. ಹ್ಮ್. ಯಾವ್ದಾದ್ರು ಹೊರದೇಶಕ್ಕೆ ಹೋಗ್ಬಿಟ್ಟು ಒಂದ್ 100 ಜನ ಬಂದಿರ್ತಾರೆ ಅಂತ ಇಟ್ಕೊಳ್ಳಿ. ಹ್ಮ್. ನಿಮ್ಮ ದೇಶ ಬಿಟ್ಟು ಇಲ್ಲಿ ಬಂದಿರೋರು ಕೈ ಎತ್ರಿ ಅಂದ್ರೆ 100 ಜನ ಇದ್ರೆ ಅಲ್ಲಿ ಒಂದು 60-70 ಜನ 4, 13, 22, 31ನೇ ಸಂಖ್ಯೆಲ್ಲೇ ಹುಟ್ಟಿರ್ತಾರೆ. ಕರೆಕ್ಟ್. ನನ್ನ ಫ್ರೆಂಡ್ ಬರ್ತ್ಡೇ ನೆನಪಿಸ್ಕೊಂಡೆ, US ಅಲ್ಲಿ ಇದ್ದಾನೆ. US ಅಲ್ಲಿ 20 ಸೆಕೆಂಡ್. ನನ್ನ ಫ್ರೆಂಡ್ 20 ಸೆಕೆಂಡ್ ಇದ್ದಾನೆ. ಓಕೆ. ಬೇರೆ ಬೇರೆ ದೇಶನೇ, ಬೇರೆ ಬೇರೆ ದೇಶ. ಕರೆಕ್ಟ್. 13ನೇ ತಾರೀಕು ಹುಟ್ಟಿರೋದ್ರಲ್ಲಿ ನಾವಿವತ್ತು ರವಿಶಂಕರ್ ಗುರೂಜಿ ಕೇಳಿದ್ರಲ್ಲ, ಫಸ್ಟ್ ಹೆಸರು ಅವ್ರದ್ದು ರವಿಶಂಕರ್ ಇತ್ತು. ಪಂಡಿತ್ ರವಿಶಂಕರ್ ಅಂತ ಹಾಕೊಂಡ್ರು. ಅವರು ವೇದ ವಿಜ್ಞಾನದ್ದೇ ಅವರು ಓದಿರೋದು. ಕ್ವಾಂಟಮ್ ಫಿಸಿಕ್ಸ್. ಇವಾಗ ಶ್ರೀ ರವಿಶಂಕರ್, ಪರಮ ಪೂಜ್ಯ ರವಿಶಂಕರ್ ಅವ್ರ ಕಥೆನೇ ಇವಾಗ ಹೇಳಕ್ ಬಂದೆ ನಾನು. ವೇದ ವಿಜ್ಞಾನದಲ್ಲೇ ಅವರು ಆರ್ಟ್ ಆಫ್ ಲಿವಿಂಗ್, ಎಸ್. ಅದರ ಒರಿಜಿನಲ್ ನೇಮ್ ಬಂದು ವೇದ ವಿಜ್ಞಾನ ರಿಲೇಟೆಡ್ ಬರುತ್ತೆ. ಅದು ಟ್ರಸ್ಟ್ ಹೆಸರು ಬಂದಾಗ ಆರ್ಟ್ ಆಫ್ ಲಿವಿಂಗ್ ಅಂತ ಒಂದು ಬ್ರ್ಯಾಂಡ್ ಮಾಡ್ಕೊಂಡ್ರು. ರವಿಶಂಕರ್ ಅವ್ರ ಹೆಸರು ತಂದೆ ತಾಯಿ ಇಟ್ಟಿರೋದು. ಪಂಡಿತ್ ರವಿಶಂಕರ್ ಅಂತ ಮಾಡ್ಕೊಂಡಿದ್ರು. ಪಂಡಿತ್ ರವಿಶಂಕರ್ ಅಂತ ಇನ್ನೊಬ್ರು ಇದಾರೆ, ಸಿತಾರ್ ವಾದಕರು ಯಾರೋ ಒಬ್ರು ವಾದಕರು. ಅವರು ಪಂಡಿತ್ ರವಿಶಂಕರ್, ಇವರು ಪಂಡಿತ್ ರವಿಶಂಕರ್ ಅಂದಾಗ ಅಲ್ಲೆಲ್ಲ ಒಂದ್ ಸ್ವಲ್ಪ ಕ್ಲಾಶ್ ಆಯ್ತು. ಇಫ್ ಐ ಆಮ್ ನಾಟ್ ರಾಂಗ್, ಒಂದು ಯಾವ್ದೋ ನ್ಯೂಸ್ ಪೇಪರ್ ಅಲ್ಲೋ ಯಾವ್ದಲ್ಲ ನೋಡಿದ್ದು. ಆಮೇಲೆ ಇವ್ರೇನ್ ಮಾಡಿದ್ರು, ಪಂಡಿತ್ ರವಿಶಂಕರ್ ಅವರು ಸ್ವಲ್ಪ ಸೀನಿಯರ್ ವಯಸ್ಸಲ್ಲಿ. ಅವ್ರು ಇವಾಗ ಹೆಂಗಿದ್ರು, ಇವಾಗ 30 ವರ್ಷದಿಂದ ಬಾರಿ ಹೆಂಗ್ 30 ವರ್ಷದಿಂದನೇ ಅವ್ರಿಗೆ ಲ್ಯಾಂಡ್ ಕೊಟ್ಟಿದ್ದು ಗೌರ್ಮೆಂಟ್. 99 acres ಕೊಟ್ಟಿದ್ದಾರೆ ಕನಕಪುರದ ಹತ್ರ. ಇವಾಗ ಅವ್ರು ಕಟ್ಕೊಂಡ್ರ ಜಾಗ. ಅವಾಗ ಪಂಡಿತ್ನ ತೆಗೆದ್ಬಿಟ್ಟು ಒಂದ್ ಸ್ಟೈಲ್ ಆಗಿ ಎಲ್ರು ಶ್ರೀ ಅಂತ ಹಾಕೊಳ್ತಾರೆ, ಇವ್ರು ಶ್ರೀ ಅಂತ ಹಾಕೊಂಡ್ರು. ಯಾರು ಹೇಳಿದ್ರು ಬಿಟ್ರಲ್ಲ, ಬಟ್ ಏನ್ ಚೇಂಜಸ್ ಆಗಿದೆ ನೋಡಿ ಹಿಂದೆ. ರವಿಶಂಕರ್ ಅಂದಾಗ, ಪಂಡಿತ್ ರವಿಶಂಕರ್ ಅಂದಾಗ ಅವರೇ ಒಂದು 10 ಜನ ಕೂಡ ಇಲ್ಲ 99 ಎಕರೆಲ್ಲಿನೂ. ಈಗಲೇ ಕನಕಪುರದ ರೋಡ್ ಸ್ವಲ್ಪ ಹೋದ್ರೆ ಕಾಡ್ ತರ ಕಾಣಿಸ್ತದೆ. 30 ವರ್ಷದಿಂದ ಹೆಂಗಿತ್ತು ಜಾಗ. ಒಂದ್ 10 ಜನ ಇರ್ಲಿಲ್ಲ ಅವ್ರ ಜೊತೆ.
ಆಮೇಲೆ ಆ ಪಂಡಿತದ ಇವ್ರದ್ದೆಲ್ಲ ಬಂತಲ್ಲ, ಪಂಡಿತನ ಪಕ್ಕಕ್ಕೆ ತೆಗೆದ್ಬಿಟ್ಟು ನೋಡಿ ನೇಮ್ ಚೇಂಜ್ ಹೆಂಗ್ ಕೊಡುತ್ತೆ ನಿಮ್ಮೂರಲ್ಲಿ ಏನು ಸಕ್ಸಸ್ ಕೊಡುತ್ತೆ ಅಂತ ಶ್ರೀ ಅಂತ ಹಾಕೊಂಡ್ರು. ಶ್ರೀ ರವಿಶಂಕರ್ ಶ್ರೀ ರವಿಶಂಕರ್ ಡಬಲ್ ಶ್ರೀ ಹಾಕಿ. ಆಮೇಲೆ ಗುರುಜಿ ಮಾಮೂಲಾಗಿ ಎಲ್ಲರೂ ಕರೀತಾರೆ. ಅವ್ರದ್ದು ಸ್ಲೋಗನ್ ಕೂಡ ಜೈ ಗುರುದೇವ್. ಯಾರು ನೋಡಿದ್ರು ಅಲ್ಲಿ ನಮಸ್ಕಾರ ಅನ್ನೋದಕ್ಕಿಂತ ಜೈ ಗುರುದೇವ್ ಅಂತ. ಜೈ ಗುರುದೇವ್. ಆಮೇಲೆ ಈಸ್ ಹೋಲಿನೆಸ್ ಅಂತ ಪರಮ ಪೂಜ್ಯ ರವಿಶಂಕರ್ ಗುರುಜಿ ಅಂತ ಬಂತು. ಆಮೇಲೆ ಆರ್ಟ್ ಆಫ್ ಲಿವಿಂಗ್ ಇವತ್ತು ನೋಡಿ, ನಿಜ ಹೇಳ್ತೀನಿ, ರವಿಶಂಕರ್ ಗುರುಜಿ ಅವ್ರ ಪಾಸ್ಪೋರ್ಟ್ ನೀವು ನೋಡಿದ್ರೆ ಒಂದು 10 ಪುಸ್ತಕ ಸಿಕ್ಕಿರ್ತದೆ, 10-15 ಪುಸ್ತಕ ಇರುತ್ತೆ ಅಂತ ಕಾಣುತ್ತೆ, ಇಷ್ಟು ದಪ್ಪ ಇರ್ತದೆ. ಕರೆಕ್ಟ್. ಆಮೇಲೆ ಅಬ್ರಾಡಲ್ಲಿ ಒಂದು 200 ದೇಶದಲ್ಲಿ ಅವ್ರದ್ದು ಬ್ರಾಂಚ್ ಇದೆ. ಕರೆಕ್ಟ್. ಎಷ್ಟು? 200 ದೇಶ ಮಿನಿಮಮ್. 200 ದೇಶದಲ್ಲಿ ಅವ್ರದ್ದು ಬ್ರಾಂಚ್ ಇದೆ. ಆಲ್ಮೋಸ್ಟ್ ಎಲ್ಲ ದೇಶ. ಅಲ್ಲ 193 countries, 194 ಇರೋದು. ಇರ್ಲಿ 194 ಸುಮ್ಮನೆ ಹೇಳ್ದೆ. ಅಂದ್ರೆ ಸುಮ್ನೆ ಮಾತಿನ ವರ್ಷಕ್ಕೆ ಮಾತಿನ ಬರದಲ್ಲಿ ಮೋಸ್ಟ್ 300 ಕಂಟ್ರಿ ಇದೆ ಅಂತ 300 ಕಂಟ್ರಿಯಲ್ಲಿ ಅಷ್ಟು ಒಂದು branches 70% ಇವ್ರದ್ದಿದೆ ಬ್ರಾಂಚ್. ಇರೋ ಕಂಟ್ರಿಲೆಲ್ಲ ಇದೆ ಅನ್ನೋ ತರ ಅಷ್ಟೇ. ಇದ್ರೂ ಇರ್ಬೋದು. ನನ್ನ ಪ್ರಕಾರ 70%ಗೆ ನಾನು ಇದು ಮಾಡ್ಕೊಂತೀನಿ, ಕೋಟ್ ಮಾಡ್ತೀನಿ. 100 ಕಂಟ್ರಿ ಇದೆ ಅಂದ್ರೆ ಅದ್ರಲ್ಲಿ ಒಂದು 70-80 ಕಂಟ್ರಿಯಲ್ಲಿ ಇವ್ರ ಬ್ರಾಂಚ್ ಇದೆ. ದೇವತಾ ಮನುಷ್ಯ ಅಂತ ತಾನೇ ಕರೀತಾರ ಅವ್ರನ್ನ. ದೇವತಾ ಮನುಷ್ಯನೇ ಅವ್ರನ್ನ ಕರೆಯೋದು. ಆಗ 13ನೇ ಸಂಖ್ಯೆಯಲ್ಲಿ ಹುಟ್ಟರೋರು ಆ ತರ. ಆಮೇಲೆ ಒಂದು ಟೋಟಲ್ ಮಾಸ್ನ ಹಿಪ್ನೋಟೈಸ್ ಮಾಡೋ ಕೆಪಾಸಿಟಿ ಅವ್ರಿಗೆ ಇರೋದು. 4, 13, 22. ಓಶೋ ಯಾವಾಗ ಹುಟ್ಟಿರೋದು ಸರ್? ಓಶೋ 2ನೇ ನಂಬರ್ ಅಲ್ಲಿ ಹುಟ್ಟಿರೋದು, 11ನೇ ನಂಬರ್. ಅವರು ಮಾತಲ್ಲಿ ಅವರು ಹಾಸ್ಪಿಟಾಲಿಟಿ ಏನ್ ಕಮ್ಮಿನ. ಕರೆಕ್ಟ್. ವೈ ವಾಟ್ ಅನ್ನು ಹಂಗೇ ಲೆಫ್ಟ್ ಹಂಗೆ ತಗೊಂಡು ಹಂಗೆ ರೈಟ್ ಅಲ್ಲಿ ಅಮಕ್ ಬಿಡ್ತಾರೆ. ಹಂಗೆ ಲೆಫ್ಟ್ ಅಲ್ಲಿ ಹಂಗೆ ಎತ್ಕೊಂಡು ಹೋಗಿ ಹಂಗೆ ಮೇಲ್ ತಗೊಂಡೋಗಿ ಡಮಾರ್ ಅಂತ ಸಂಭೋಗದಿಂದ ಸಮಾಧಿ ಅನ್ಬಿಡ್ತಾರೆ. ಸಂಭೋಗ ಅಂದಿದ ತಕ್ಷಣ ಇಲ್ಲಿರೋರ್ಗೆಲ್ಲ ಖುಷಿ. ಸಂಭೋಗ ಠಪ್ ಅಂತ ತಗೊಂಡ್ಬಂದು ಸಮಾಧಿ. ಹೈಲಿ ಇಂಪಾಸಿಬಲ್. ಇವೆರಡು ಹೆಂಗೆ ಅಂದ್ರೆ ಈ ಫಿಲಾಸಫಿ ಸೈನ್ಸ್ ನ ಯಾರು ಬ್ಲೆಂಡ್ ಮಾಡಕ್ ಆಗಲ್ಲ. ಬ್ಲೆಂಡ್ ಮಾಡೋದಕ್ಕೆ ಸಾಧ್ಯವೇ ಇಲ್ಲ. ರೈಲ್ ಪಟ್ಟಿ ತರ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ಒಂದೇ ತರ ಹೋಗ್ತಾ ಇರ್ತದೆ. ಒಂದಕ್ಕೊಂದು ಮಾತಾಡ್ಕೊಳ್ಳಲ್ಲ ಪಕ್ಕದಲ್ಲಿ ಅಷ್ಟೇ. ಒಂದಕ್ಕೊಂದು ನೀನ್ ಅಲ್ಲಿ ನಾನು ಇಲ್ಲಿ ಅಷ್ಟೇ. ನಮ್ಮ ಮೇಲೆ ಟ್ರೈನ್ ಹೋಗುತ್ತೆ ಅಂತ. ಅದರಿಂದ ಅದರಿಂದ ಸೈನ್ಸ್ ಫಿಲಾಸಫಿ ಬ್ಲೆಂಡ್ ಆಗಲ್ಲ, ಬ್ಲೆಂಡ್ ಮಾಡಕ್ಕೂ ಹೋಗ್ಬಾರ್ದು. ಸೈನ್ಸ್ ಜಾಗದಲ್ಲಿ ಸೈನ್ಸ್ ಇದ್ಕೊಂಡು ಫಿಲಾಸಫಿ ಜಾಗದಲ್ಲಿ ಫಿಲಾಸಫಿ ಇದ್ಕೊಂಡು ಒಂದ್ಸರಿ ಸೈನ್ಸ್ ನಾವು ಅಜ್ಜ ಅಂತ ಅನ್ಕೊಂಡ್ರೆ ಫಿಲಾಸಫಿನ ಮೊಮ್ಮಗ ಅನ್ಕೊಂಡು, ಇಲ್ಲ ಅಜ್ಜನ ಮೊಮ್ಮಗನ ಸ್ಪೀಡು ಅಜ್ಜನ ಅನುಭವ ಹಾಗಾಗಿ ಮಾತಾಡ್ಕೊಂಡು ತಗೊಂಡೋಗ್ಬಿಟ್ರೆ ಸೂಪರ್ ಆಗ್ಬಿಡ್ತದೆ. ಇಲ್ಲ ಫಿಲಾಸಫಿನೇ ನೀವು ಅಜ್ಜ ಮಾಡಿದ್ರಿ ಅಂದ್ರೆ ಸೈನ್ಸ್ ನ ಮೊಮ್ಮಗ ಮಾಡ್ಕೋಬೇಕು. ಯಾಕಂದ್ರೆ ಮೊಮ್ಮಗನಿಂದಾನೇ ಮೊಮ್ಮಗ ಇದ್ರೇನೆ ಅಜ್ಜ, ಅಜ್ಜನಿಂದಾನೇ ಮೊಮ್ಮಗ. ಅವಾಗ ಇವರಿಬ್ರಲ್ಲಿ ತೂತು ಮೇಮೆ ಆಗ್ಬಾರ್ದು. ನೀನೇ ನಾನು ನಾನೇ. ಆ ತರ ಈ 4, 13, 22ನೇ ಸಂಖ್ಯೆಯಲ್ಲಿ ಹುಟ್ಟಿರೋರು ಈ ಎತ್ತರಕ್ಕೆ ಬೆಳೀತಕ್ಕಂಥ ಯೋಗ ಇದೆ ಅಂದಾಗ ನಾವು ನಮ್ಮ ಮಕ್ಳಿಗೂ ಮೋಟಿವೇಟ್ ಮಾಡಿ ಬೆಳೆಸಿದ್ರೆ ಹಂಗಿರುತ್ತೆ. ಅದೇ ರೀತಿ 13ನೇ ತಾರೀಕು ಹುಟ್ಟೋರು ಮಾತು ಇವಾಗ ನೋಡಿ, ಹಾವು ಅಂದ್ರೆ ನಾಲ್ಗೆ ಹಂಗ್ ಬರುತ್ತಲ್ಲ, ರವಿಶಂಕರ್ ಗುರುಜಿಯವ್ರ ಮಾತು ಕೇಳಿ, ಬನ್ನಿ ಕುಳಿತುಕೊಳ್ಳಿ ಹೇಗಿದ್ದೀರಾ ಅಂತ ಅವ್ರ ವಾಯ್ಸ್ ಹಂಗೆ ಒಂದು ಸೂದನಿಂಗ್ ವಾಯ್ಸ್ ಅಲ್ವಾ. ಕ್ಯಾಶುವಲ್ ಆಗಿ ಮಾತಾಡುವಾಗ ಹಂಗೆ ಇರ್ತದೆ, ಆ ಮಾತು ಹಂಗೆ ಸೆಳೆತ. ಅದರಿಂದ ಈ 4ನೇ ಸಂಖ್ಯೆಯಲ್ಲಿ ಹುಟ್ಟೋರು ಒಳ್ಳೆ ಹಾಡುಗಾರರು. ಸಾಕ್ಷಾತ್ ಸರಸ್ವತಿ ಪುತ್ರ SP ಬಾಲಸುಬ್ರಹ್ಮಣ್ಯಂ 4ನೇ ನಂಬರ್. ಕರೆಕ್ಟ್. ಏನು ಹಾಡು, ಏನ್ ಕತೆ. ಈ 4, 13, 22, 31ನೇ ಸಂಖ್ಯೆಯಲ್ಲಿ ಹುಟ್ಟರೋರು ಮಾತಾಡಕ್ ಸ್ಟಾರ್ಟ್ ಮಾಡಿದ್ರು ಸರಿ, ಹಾಡು ಹೇಳಕ್ ಸ್ಟಾರ್ಟ್ ಮಾಡಿದ್ರು ಸರಿ, ನಾಟ್ಯ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸರಿ, ಹಿಂಗೆ ನೋಡ್ಕೊಂಡು ಕುತ್ಕೋಬೇಕಲ್ರು. ಹಿಪ್ನೋಟೈಸ್ ಅಷ್ಟು. ಇವಾಗ 22ನೇ ತಾರೀಕು ಹುಟ್ಟಿರೋದು ಚಿರಂಜೀವಿ ಅವರು. ಏನ್ ಡ್ಯಾನ್ಸ್. ಆಕ್ಚುಲಿ ಹೆಣ್ಮಕ್ಳು ಅಂದ್ರೆ ಬಾಡಿ ಫ್ಲೆಕ್ಸಿಬಲ್ ಇರ್ತದೆ. ಹೆಣ್ಮಕ್ಳಿಗೆ ಬೈ ಬರ್ತೆ ಗಾಡ್ಸ್ ಗಿಫ್ಟ್ ಅದು. ಅದರಿಂದ ನೃತ್ಯ ನಾಟ್ಯ ಅಂದ್ರೆ ಅವ್ರೆ. ಅಂತದ್ರಲ್ಲಿ 22ನೇ ತಾರೀಕು ಹುಟ್ಟಿರೋ ಚಿರಂಜೀವಿ ಅವ್ರ ಡ್ಯಾನ್ಸು. 13ನೇ ತಾರೀಕು ಶ್ರೀದೇವಿ ಎಂತ ಡ್ಯಾನ್ಸ್. 4ನೇ ತಾರೀಕು ಇನ್ನೊಬ್ಬ ಅಂದ್ರೆ ಊರ್ಮಿಳಾ ಮಾಟೋಂಡ್ಕರ್ ಎಂತ ಡ್ಯಾನ್ಸ್. 4ನೇ ತಾರೀಕು ಸಿಮ್ರನ್ ನೀವು ನೋಡಿದ್ರಲ್ಲ, ಎಂತ ಡ್ಯಾನ್ಸರ್. ಆಮೇಲೆ ಹಾಡುಗಾರರಲ್ಲಿ ಘಂಟಸಾಲ ಅಂತ ಒಬ್ರು ಇದ್ರು, ಘಂಟಸಾಲ ಎಂತ ಲೆಜೆಂಡ್ ಸಿಂಗರ್. ಆಮೇಲೆ ಕಿಶೋರ್ ಕುಮಾರ್ ಹಿಂದಿ 4ನೇ ನಂಬರು. ಆಗ ಹಾಡಿದ್ರು ಸರಿ, ನೃತ್ಯ ಮಾಡಿದ್ರು ಸರಿ, ಬಹಳ ದೊಡ್ಡ ಸಾಧನೆ ಮಾಡ್ತಾರೆ. ಅಷ್ಟು ತಲೆ ಓಡಿಸ್ತಾರೆ. ಹಾವು ಅಂದ್ರೆ ತಲೆ ಅಂತ ಹೇಳಿದ್ವಲ್ಲ ನಾವು ರಾಹುಗೆ, ಎಲ್ರು ಹೇಳದಷ್ಟೇ ತಾನೆ ತಲೆ ಓಡಿಸು. ಏನ್ ತಲೆ ಓಡಿಸ್ತಾನೆ ಗುರು ಇವನು ಅಂತ. 22ನೇ ತಾರೀಕು ಅಮಿತ್ ಶಾ ಅವ್ರು ಓಡಿಸ್ದಿರೋ ತಲೆನ. ಸೊ ಇವರು ಒಂದ್ ಸ್ವಲ್ಪ ಹಿಪ್ನೋಟಿಸಮ್ ಕ್ಯಾರೆಕ್ಟರ್ಸ್ ಜಾಸ್ತಿ. ನೆಗೆಟಿವ್ಸ್ ಏನ್ ಗುರುಜಿ? ನೆಗೆಟಿವ್ಸ್ ಏನು ಅಂದ್ರೆ ದೇವರು ಗರ್ಭಗುಡಿಯಲ್ಲಿ ಇರ್ತಾನೆ, ಕರೆಕ್ಟಾ? ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ತಗೊಂಡೋಗಿ ಜೈಲಲ್ಲಿ ಹಾಕ್ಬಿಡ್ತಾರೆ.
ಓಕೆ ಗರ್ಭಗುಡಿಯಲ್ಲಿದ್ದು ಲಾಕ್ ಮಾಡ್ಕೊಂಡು ಬೆಳಗ್ಗೆ ಊಟ ತಿಂಡಿ ಕೊಟ್ಟು Okay. ನೈವೇದ್ಯ ಪ್ರಸಾದ ಕೊಟ್ಟು ದೇವ್ರು ಮಾಡೋದು ಇವರೇ. ಹಾ ಇವರು ಐಡಿಯಾಸ್ ಏನೋ ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಹೋಗಿ ಒಳಗಡೆ ಕೂತಿರ್ತಾರೆ, ಇವ್ರಿಗೂ ಊಟ ಕೊಡ್ತಾರಲ್ಲ ಅಲ್ಲಿ ಜೈಲಲ್ಲಿ ಒಳಗಡೆ ಸೆಕ್ಯೂರಿಟಿ ಇರ್ತದೆ ಅಲ್ಲಿ ಕೂಡ. ಇವಾಗ ಗರ್ಭಗುಡಿಯಲ್ಲಿ ದೇವ್ರು ಕೂತಿರ್ತಾನೆ, ಅಕ್ಕಪಕ್ಕ ಜಯ ವಿಜಯ ಕರೆಕ್ಟಾ, ಕರೆಕ್ಟ್ ಕರೆಕ್ಟ್ ಆಗಿ ಎಲ್ಲಾ ಬರ್ತಾರೆ, ಅವ್ರನ್ನ ಕುಂಡ್ರಿಸ್ತಾರೆ, ದೇವ್ರು ಮಾಡ್ತಾರೆ, ಅವ್ರಿಗೆ ಊಟ ಕೊಡ್ತಾರೆ, ನೈವೇದ್ಯ ಕೊಡ್ತಾರೆ, ಪ್ರಸಾದ ಕೊಡ್ತಾರೆ, ಹಾಡ್ತಾರೆ, ಹೋಗಳ್ತಾರೆ, ಎಲ್ಲಾ ಮಾಡ್ತಾರೆ, ಕ್ಲೀನ್ ಆಗಿ ಲಾಕ್ ಮಾಡ್ಕೊಂಡು ಹೋಗ್ತಾರೆ, ಮತ್ತೆ ತೆಗಿತಾರೆ, ಎಲ್ಲ ಇರ್ತದೆ. ಹ. ಅದೇ ದೆವ್ವ ಆಗ್ಬಿಟ್ರೆ ಆ ಕಡೆ ತಗೊಂಡಾಗ Extreme. ಎಕ್ಸ್ಟ್ರೀಮ್ ಸೊ ಒಟ್ನಲ್ಲಿ ಇವರು ಎಕ್ಸ್ಟ್ರೀಮ್ಸ್ ಆಗುತ್ತೆ, ಸ್ವಲ್ಪ ಕಂಟ್ರೋಲ್ಡ್ ಆಗಿರಿ. ಆಮೇಲೆ ತಲೆ ಓಡಿಸೋವಾಗ ಅಟ್ರಾಕ್ಟ್ ಆಗೋದು ಒಳ್ಳೆ ವಿಷಯನ ಜಗತ್ತಲ್ಲಿ ಅಂದ್ರೆ ಕೆಟ್ಟದ್ದೇ ಅಲ್ವಾ. ಎಲ್ರಿಗೂ ಹೇಳ್ತೀನಿ ನಾನು, ಎಲ್ರಿಗೂ ಹೇಳ್ತೀನಿ ಸರ್, ಪಟ್ಟಂತ ಅಟ್ರಾಕ್ಟ್ ಆಗೋದು ಒಳ್ಳೇದಾ ಕೆಟ್ಟದ ಅಂದ್ರೆ ಕೆಟ್ಟದ್ದೇ ಅಟ್ರಾಕ್ಟ್ ಕೆಟ್ಟದ್ದೇ ಆಗೋದು. ಅದರಿಂದ ಕೆಟ್ಟದ್ದು ಒಂಥರ ಎಳೆದು ಬಿಡುತ್ತೆ. ಅದಕ್ಕೆ ಇವ್ರಿಗೆ ತಲೆ ಓಡಿಸೋನು ಒಳ್ಳೇದಕ್ಕೋಸ್ಕರ ಓಡಿಸ್ತಾನಂತ ಏನ್ ಗ್ಯಾರಂಟಿ ಇದೆ? ಕೆಟ್ಟದ್ದು ಓಡಿಸ್ಬಿಟ್ರೆ ಹೋಯ್ತು. ಒಳ್ಳೇದಾಗ್ಲಿಲ್ಲ ಅಂದ್ರೆ ಇವ್ರಿಗೆ ಜೈಲು ಸ್ವಲ್ಪ ಜಾಸ್ತಿ ಇವ್ರನ್ನ ಬಾಗಿಲು ತಟ್ಟುತ್ತೆ. ಅಮಿತ್ ಶಾ ಅವರು ಜೈಲಲ್ಲಿ ಇದ್ರಲ್ಲ, ರೈಟ್ ತುಂಬಾ ದಿನ ಇದ್ರು. ಆಮೇಲೆ ಅಮಿತ್ ಶಾ ಇರೋದು ಗುಜರಾತ್ ಅಲ್ಲಿ, ಅವ್ನು ತಗೊಂಬಂದು ಇಲ್ಲಿ ಹಾಕಿದ್ರು. ಬೇರೆ ದೇಶ ಬೇರೆ ರಾಜ್ಯ ಅಂದಲ್ಲ ನಾನು, ಬೇರೆ ದೇಶಕ್ಕಾದ್ರೂ ಹೋಗ್ಬೇಕು, ಬೇರೆ ಸ್ಟೇಟ್ ಹೋಗ್ಬೇಕು. ಇವರು ಲೋಕಲ್ ಶೈನ್ ಆಗಿದ್ದು ಬಹಳ ಕಮ್ಮಿ. ಹ್ಮ್ ಇವಾಗ ಮಲಯಾಳ ಇದು ತಾನೆ ಅಸೆಂಟ್ ತಾನೆ ಅವರು ಬ್ಯಾಕ್ ಗ್ರೌಂಡ್, ಶ್ರೀ ರವಿಶಂಕರ್ ಹಾ ಮಲಯಾಳ ಬ್ಯಾಕ್ ಗ್ರೌಂಡ್ ತಾನೆ ಅವರು. ಹೌದಾ? ನಾನು ಕನ್ನಡದವ್ರು ನಾನು ಕನ್ನಡದವ್ರು ಮಲಯಾಳ ಬ್ಯಾಕ್ ಗ್ರೌಂಡ್ ಅವ್ರದ್ದು. ಓಕೆ, ಬೇರೆ ಕಡೆ ಹೋದ್ರೆ ಶೈನ್ ಆಗ್ತಾರೆ. ಶೈನ್ ಆಗ್ತಾರೆ. ಅದಕ್ಕೆ ಅವ್ರು ನೋಡಿ ಇಲ್ಲಿ ಎಷ್ಟು ಬ್ರಾಂಚ್ ಇದೆಯೋ ಭಾರತ ದೇಶದಲ್ಲಿ, ಅದಕ್ಕೆ ಈಗ ಜಾಸ್ತಿ ಬೇರೆ ಬೇರೆ ದೇಶದಲ್ಲಿ ಇದೆ. So, ನೀವು 4 ಯಾರಂದಿದ್ದು ಸರ್ ಆಕ್ಟರ್? 4 ಅಲ್ಲಿ ಚಿರಂಜೀವಿ ಇದ್ದಾರೆ, ಓಕೆ, ಚಿರಂಜೀವಿ ಇದ್ದಾರೆ, Okay. ಇವರಿದ್ದಾರೆ, ಶ್ರೀದೇವಿ ಇದ್ದಾರೆ, ಊರ್ಮಿಳಾ ಮಾತಾಡ್ಕರ್ ಇದ್ದಾರೆ, ಸಿಮ್ರನ್ ಇದ್ದಾರೆ, ಒಳ್ಳೆ ಹಾಡುಗಾರರು ಹೇಳಿದೆ ನಾನು. SPB, SPB ಕನ್ನಡದಲ್ಲೇ SPB ಅವ್ರನ್ನ ಬಿಡಿ, ಅವ್ರೊಬ್ಬರು ಸಾಕು. 4ನೇ ನಂಬರ್ ಅಲ್ಲಿ ಅವ್ರೊಬ್ರು, ಆ 4ನೇ ನಂಬರ್ ನೋಡಿದ್ರೆ SP ಬಾಲಸುಬ್ರಹ್ಮಣ್ಯ ಮುಟ್ಟಿರೋ ಜಾಗದಲ್ಲಿ ಇದೀನ ಅಂತ. ಆಮೇಲೆ ಇವರು ಒಂದು ತಿನ್ನಾಗಿರೋದು ಇವರೇ, ದಪ್ಪನು ಇವರೇ. ತಿನ್ನಂದ್ರೆ ತಿನ್ನು. ಇವತ್ತು ನೋಡಿ ಸಿಮ್ರನ್ ಶ್ರೀದೇವಿ ಲೈಫ್ ಟೈಮ್ ತಿನ್ನಿದ್ರು. ಹೌದು ಸಾರ್, ಇಬ್ರು ಮಕ್ಕಳು ತಾಯಿ ಆದ್ಮೇಲೂ ಕೂಡ ಸರ್ ಹೌದು, ಅವಾಗೆಲ್ಲ ಮೇಂಟೈನ್ ಮಾಡಿ ಕಷ್ಟ ಸರ್. 53 ವರ್ಷದಲ್ಲಿ ಅದು ಯಾವ್ದೋ ಸಿನಿಮಾ ಮಾಡಿದ್ರ ಸರ್, ಇಂಗ್ಲಿಷ್ ಅವಾಗ್ಲೇ ಹೀರೋಯಿನ್ ತರನೇ ಇದಾರೆ. ಹೌದು ಆ ತರ ದಪ್ಪ ಅಂದ್ರೆ SP ಬಾಲಸುಬ್ರಹ್ಮಣ್ಯಂ ನೋಡಿದೀವಲ್ಲ, ಆ ದಪ್ಪ. ಸೊ ಹಾವು ಅಂದ್ರೆ ನಾಗರಾವು, ಆಮೇಲೆ ಹೆಬ್ಬಾವು ಅಂತೀವಲ್ಲ. ಎರಡು ತರನೇ ಇರುತ್ತೆ. ಇಫ್ ಐ ಆಮ್ ನಾಟ್ ರಾಂಗ್, ರಕ್ಷಿತಾ ಅವರು 4, ರಕ್ಷಿತಾ ಪ್ರೇಮ್ ಗೊತ್ತಾಯ್ತು 4 ಅಲ್ಲಿ ಇರ್ತಾರೆ. ಸುಮ್ನೆ ಹಂಗೆ ಸುಮ್ನೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿದ್ರು. ಗೂಗಲ್ ಸರ್ಚ್ ಮಾಡಿ ಪ್ರೇಮ್ ಸರ್ ಕ್ಲೋಸ್ ಇರಲ್ಲ, ಕಾಲೇ ಮಾಡ್ಬಿಡಿ. 4ನೇ ನಂಬರೇ ನನಗೆ ಗೊತ್ತಿದ್ದಂಗೆ. ಓಕೆ, ಅವ್ರು ಬಂದಾಗ ಸುಂಟ್ರಗಾಳಿ ಅಂತ ಬಂದಾಗಿದ್ದು ತಿನ್ನೇನು ಇವಾಗಿರೋದು ಇರ್ಬೋದು. Right. ಆ ಬಾಡಿ ಅವ್ರಿಗೆ ಹಂಗಾಗುತ್ತೆ. 31. ಅದಕ್ಕೆ ನಾನು 4ನೇ ನಂಬರ್ ಅಲ್ಲಿ ಹುಟ್ಟರೋರ್ಗೆ ಒಂದೇ ಇಡ್ಲಿ ಒಂದ್ ದಿನ ಫುಲ್ ತಿಂದ್ರು ಕೂಡ, ಒಂದೇ ಇಡ್ಲಿ ತಿಂದಿದ್ರು ದಪ್ಪ ಆಗ್ಬಿಡ್ತಾರೆ. ಸರಿ, ಓಕೆ. ಒಂದ್ ಇಡ್ಲಿ ತಿಂದ್ರು ಎಲ್ಲರೂ ತಿನ್ನಬೇಕಲ್ಲ. ಒಂದೇ ಇಡ್ಲಿ ಸರ್ ತಿನ್ನೋದು ದಿನಕ್ಕೆ ಅಂದ್ರು ಇವರು ಒಂದೇ ಇಡ್ಲಿ ತಿಂದ್ರು ಕೂಡ ದಪ್ಪ ಆಗೋ ಯೋಗ ಇದೆ. ನಾಗರಾವಾಗಿದ್ಬಿಡು, ಹೆಬ್ಬಾವಾಗ್ಬೇಡ ಅಂತ ಹೇಳ್ಬೇಕು. ಅದು ಏನಾಗಿದ್ರು ಸ್ವಲ್ಪ ಏನೇ ಆಗ್ಲಿ ಎಲ್ರಿಗೂ ಅಷ್ಟು ಕಂಫರ್ಟಬಲ್ ಅಲ್ಲ. ಯಾರೇ ಆಗ್ಲಿ, ಸಣ್ಣ ಇರೋರು ಎಷ್ಟು ಸ್ವಲ್ಪ ಕಂಫರ್ಟಬಲ್ ಆಗಿರ್ಬೋದು, ದಪ್ಪ ಇರ್ಬೇಕಂದ್ರೆ ಸ್ವಲ್ಪ ಕಷ್ಟ ಆಗೇ ಆಗುತ್ತೆ, ಎಲ್ರಿಗೂ ಆಗುತ್ತೆ. ಅದಕ್ಕೆ ನಾನೇನ್ ಹೇಳ್ತೀನಿ, ನೀನು ಹಾವಿನ ತಾರೀಕಲ್ಲಿ ಹುಟ್ಟಿದ್ಯಪ್ಪ 4, 13, 22, 31 ಅಂದ್ರೆ ನಾಗರಾವಾಗ ಉಳ್ಕ ಹೆಬ್ಬಾವಾಗಕ್ಕೆ ಹೋಗ್ಬೇಡ, ನಿನಗೆ ಇದು ಅಂತ ಹೇಳ್ತೀವಿ. ಅಮಿತ್ ಶಾ ಅವರು ದಪ್ಪ ಇದ್ರು, ಈಗ ಸ್ವಲ್ಪ ಇಳಿಸಿದ್ದಾರೆ. ಅಮಿತ್ ಶಾ ಅವರು ಸಿಕ್ಕಾಪಟ್ಟೆ ದಪ್ಪ ಇದ್ರು, ಹೌದೌದು ಸಿಕ್ಕಾಪಟ್ಟೆ ಈಗ ತಿನ್ನಾಗಿದ್ದಾರೆ. ಈಗ ಸಿಕ್ಕಾಪಟ್ಟೆ ಕ್ರಿಕೆಟ್ ಆಡ್ತಾರೆ ಅನ್ಸುತ್ತೆ ಮಗ ಅದರಿಂದ ಇಟ್ ಮೇಕ್ ಸೆನ್ಸ್. ಓಕೆ ಗುರುಜಿ.